ಶಾಸಕ ಯಶ್ಪಾಲ್ ಸುವರ್ಣ ರಾಹುಲ್ ಗಾಂಧಿ ವಿರುದ್ಧ ನೀಡಿದಂತಹ ಹೇಳಿಕೆಗೆ ಶಾಸಕ ಯುಟಿ ಖಾದರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಪ್ರತಿಕ್ರಿಯೆ ನೀಡುವಷ್ಟು ಅವರ ಮಾತಿಗೆ ಯೋಗ್ಯತೆ ಇಲ್ಲ. ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ? ರಾಹುಲ್ ಗಾಂಧಿಯವರ ಕಾಲಿನ ಕಿರುಬೆರಳಿಗೂ ಇವರ ಯೋಗ್ಯತೆ ತಾಳೆಯಾಗುವುದಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಯಶ್ಪಾಲ್ ಸುವರ್ಣರ ಹೇಳಿಕೆಯನ್ನ ಅವರ ಕುಟುಂಬಸ್ಥರೇ ಒಪ್ಪಲು ಸಾಧ್ಯ ಇಲ್ಲ. ಮಾತ್ರ ಅಲ್ಲದೆ ಕರಾವಳಿಯ ಯಾರೂ ಕೂಡ ಒಪ್ಪೋದಿಲ್ಲ. ಅವರ ಕ್ಷೇತ್ರಕ್ಕೆ ಈ ಹೇಳಿಕೆ ಕಳಂಕಪ್ರಾಯವಾಗಿದೆ. ಯಶ್ಪಾಲ್ ಸುವರ್ಣರ ಹೇಳಿಕೆಯಿಂದ ನಮಗೆಲ್ಲರಿಗೂ ಕಳಂಕ ತರುವಂತಾಗಿದೆ ಎಂದಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಹೋದಲ್ಲಿ ನಿಮ್ಮ MLA ಹೇಳಿದ್ದು ಎಂದು ಹೇಳ್ತಾರೆಯೇ ವಿನಃ ಅವರ ಹೆಸರು ಯಾರೂ ಹೇಳೋದಿಲ್ಲ. ಎಲ್ರಿಗೂ ಅವರ ಹೆಸರು ಗೊತ್ತು ಕೂಡ ಇಲ್ಲ. ಆದ್ರಿಂದ ಯಶ್ಪಾಲ್ ಹೇಳಿಕೆ ಕರಾವಳಿ ಜನತೆಗೊಂದು ಕಪ್ಪು ಚುಕ್ಕೆ ಮತ್ತು ಅಗೌರವ ತಂದಂತಾಗಿದೆ ಎಂದ್ರು. ಹೇಳಿಕೆಗೆ ಅದಕ್ಕೆ ಉತ್ತರ ಕೊಡದೆ ಅದೊಂದು ನಾಲಾಯಕ ಒಂದು ಹೇಳಿಕೆ. ಅದಕ್ಕೆ ಆಕ್ಚುಲಿ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೇನೆ ಇಲ್ಲ. ಇದರಲ್ಲಿ ಅವರು ಅಸ್ತಿತ್ವ ಉಳಿಸಲಿಕ್ಕೆ ಬೇಕಾಗಿ ಕೂಡ ಮಾತಾಡ್ತಾರೆ. ಯಾಕೆ ಅದಕ್ಕೆ ಉತ್ತರ ಅಗತ್ಯ ಯಾಕಂತ ಹೇಳಿದ್ರೆ ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವ್ರು ರಾಹುಲ್ ಗಾಂಧಿಯ ಕಾಲಿನ ಕಿರುಬೆರಳಿಗೆ ಕೂಡ ಸಮಾನತೆ ಅವರಿಗೆ ಇಲ್ಲ. ಇದರಲ್ಲಿ ವ್ಯಾಲ್ಯೂ ನೋಡುವಾಗ ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ? ಅದು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇಂಥ ಜನಪ್ರತಿನಿಧಿಗಳ ಹೇಳಿಕೆ ಕರಾವಳಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆ ಗೌರವಕ್ಕೆ ಒಂದು ಕಪ್ಪು ಚುಕ್ಕೆ. ನಾವು ಬೇರೆ ಜಿಲ್ಲೆಯವರಾಗೆಲ್ಲ ಕರಾವಳಿಗೆ ಒಂದು ವಿಶೇಷ ಜನಪ್ರತಿನಿಧಿ ವಿಶೇಷ ಗೌರವ ಇದೆ. ನಮ್ಮ ಹೋಟೆಲ್ ಉದ್ಯಮ ದೇಶ ಉದ್ದಗಲಕ್ಕೂ ಇದೆ. ನಮ್ಮಲ್ಲಿ ಸಂಸ್ಕೃತ ಕಾರ್ಯಕ್ರಮ ನಾವು ಇಡೀ ವಿಶ್ವಕ್ಕೆ ನಾವು ಇವತ್ತು ಸಂಸ್ಕೃತ ಕೊಟ್ಟವರು ತುಳುನಾಡಿನವರು ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಮಟ್ಟದ ಗೌರವ ಇದೆ. ನಮ್ಮ ಒಂದು ಹಿಂದಿನ ಎಲ್ಲಾ MLA ಎಲ್ಲಾ ಪಕ್ಷದವರು ಕೂಡ ಇದರಲ್ಲಿ ಆ ಒಂದು ಗೌರವ ಉಳಿಸಿಕೊಂಡು ಬಂದಿದ್ದಾರೆ. ಅವರು ಗೌರವವನ್ನು ಉಳಿಸಿಕೊಂಡು ಹೋಗ್ಬೇಕಲ್ಲ. ಈ ರೀತಿಯ ಹೇಳಿಕೆ ಕೊಡುವ ಮುಖಾಂತರ ಇಡೀ ನಮ್ಮ ಕಪ್ಪು ಚುಕ್ಕೆ ಒಂದು. ಎರಡನೇದು, ಈ ಹೇಳಿಕೆಯನ್ನು ಯಾರು ಕೂಡ ಒಪ್ಪುದಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವನ ಮನೆಯವರು ಒಪ್ತಾರ, ಮಕ್ಕಳು ಒಪ್ತಾರ ನೋಡು ಅವ್ರ ಹೇಳಿಕೆಯನ್ನು. ಯಾರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಮತ್ತೆ ಧ್ವಂಸ ಮಾಡ್ತೇವೆ, ಅದು ಮಾಡ್ತೇವೆ ರಾಹುಲ್ ಗಾಂಧಿ ಅನ್ನೋ ಹೇಳಿಕೆ ಗಾಂಧಿ ಕುಟುಂಬವನ್ನು ಈ ದೇಶದಿಂದ ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯಾರಿಂದಲೂ. ಯಾಕೆ? ಉತ್ತರ ಭಾರತದಲ್ಲಿ ಶಾಂತಿ ನಿಲ್ಲಬೇಕಂತ ಹೇಳಿಕೊಂಡು ಇಂದಿರಾ ಗಾಂಧಿ ಅವರ ಗುಂಡಿಗೆ ಬಲಿಯಾಗಿ ಅವರ ರಕ್ತ ಉಂಟಲ್ಲ ಉತ್ತರ ಭಾರತದ ನೆಲದಲ್ಲಿ ಮಣ್ಣಿನಲ್ಲಿದೆ. ದಕ್ಷಿಣ ಭಾರತದಲ್ಲಿ ಶಾಂತಿ ನೆಲೆಸಬೇಕಂತ ಹೇಳಿಕೊಂಡು ರಾಜೀವ್ ಗಾಂಧಿ ಅವರ ರಕ್ತ ಇವತ್ತು ಸೌತ್ ಇಂಡಿಯಾದಲ್ಲಿ ಇವತ್ತು ನೆಲದ ಮಣ್ಣಿನಲ್ಲಿದೆ. ಗಾಂಧಿ ಕುಟುಂಬದ ರಕ್ತವೇ ಮಣ್ಣಿನಲ್ಲಿ ಬೆರೆತಾಗ ಯಾರಿಗೂ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಪಂಜಾಬ್ ಭಾರತ ನಾರ್ತ್ ಇಂಡಿಯಾ ಇರಲಿ, ಸೌತ್ ಇಂಡಿಯಾ ಇರಲಿ, ದೇಶದಿಂದ ಶಾಂತಿಯುತವಾಗಿ ನೆಲೆ ನಿಂತಿದ್ರೆ ಅದು ಇಬ್ಬರು ಮಹಾನ್ ವ್ಯಕ್ತಿಗಳಾದ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಆ ಒಂದು ಬಲಿ ಕೊಟ್ಟ ಕಾರಣ ಆಗಿದೆ. ಇವರೆಲ್ಲ ಯಾರು ಮಾಡ್ತಾರೆ ಹೇಳಿಕೆ? ಯಾರು ಮಾಡ್ತಾರ? ಅವ್ನು ಹೇಳಿಕೆ ಕೊಡ್ಲಿಕ್ಕೆ ಒಂದು ಅರ್ಥ ಬರ್ಬೇಕಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿ ಧ್ವಂಸ ಇವರ DNA ಕೂಡ ತಾಲಿಬಾನ್ DNA ಅಂತ ಕಾಣ್ತದೆ. ಎಲ್ಲ ಟೆಸ್ಟ್ ಮಾಡಬೇಕು.